ನಮಸ್ಕಾರ ಸ್ನೇಹಿತರೆ, ಇವತ್ತು ಏಷ್ಯಾ ಖಂಡದ ಒಂದು ವರ್ಣರಂಜಿತ ಸ್ಮರಣಾ ಚಿತ್ರವನ್ನು ನಿಮ್ಮೆದುರಿಗೆ ತಂದಿದ್ದೀನಿ. ನೋಡಿ, ಏನು ಕಾನ್ಸೆಪ್ಟ್ ಗೊತ್ತಾ? ಇವತ್ತು ಅದ್ಭುತವಾದ ಕಾನ್ಸೆಪ್ಟು. ಕೇವಲ ಚಿತ್ರಗಳನ್ನ ನೋಡಿ ಜೀವನ ಪರ್ಯಂತ ನೆನಪಿಟ್ಕೊಳ್ತಕ್ಕಂಥ ಒಂದು ವಿಡಿಯೋ ಇದು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿಯೇ ವಿಶೇಷ ಒಂದು ದೃಶ್ಯ ಮಾರ್ಗದರ್ಶಿ ವಿಡಿಯೋವನ್ನು ನಿಮ್ಮೆದುರಿಗೆ ತಂದಿದ್ದೀನಿ. ನಿಮಗೆ ಚಿತ್ರಗಳು ಕಾಣ್ತಾ ಇದ್ದಾವೆ. ಚಿತ್ರಗಳು ನೋಡೋದಕ್ಕಿಂತ ಮುಂಚೆ ಈ ಕಂಟೆಂಟನ್ನು ಸ್ವಲ್ಪ ನೋಡಿಬಿಡಿ. ಏನಿದೆ ಕಂಟೆಂಟ್ ಅಂದರೆ, ನೋಡಿ, ಅದ್ಭುತವಾದ ಕಂಟೆಂಟ್ ಇದೆ. ಭೂಗೋಳಶಾಸ್ತ್ರವನ್ನು ಬಾಯಿಪಾಠ ಮಾಡುವುದನ್ನು ನಿಲ್ಲಿಸ್ಬಿಡಿ. ಕಂಠಪಾಠ ಹಾಕೋದಂಥ ಅವಶ್ಯಕತೆಯೇ ಇಲ್ಲ. ಈ ಸ್ಮರಣಾರ್ಥ ಒಂದು ಅರಮನೆ ಏನಿದೆ, ಮೆಮೊರಿ ಪ್ಯಾಲೇಸ್ ಅಂತ ಏನಿದೆ, ಇದರ ಮೂಲಕವಾಗಿ ಏಷ್ಯಾದ ಪರ್ವತಗಳು, ನದಿಗಳು, ಪ್ರಾದೇಶಿಕ ವಿಭಾಗಗಳನ್ನು ಚಿತ್ರಗಳ ರೂಪದಲ್ಲಿ ನಿಮ್ಮ ಮೆದುಳಿಗೆ ಸೆಟ್ ಮಾಡ್ಕೊಳ್ಳಿ ಇವತ್ತು, ಓಕೆನಾ? ನೀವು ಯಾವುದೇ ಕಾರಣಕ್ಕೂ ಈ ವಿಡಿಯೋವನ್ನು ನೋಡಿದ ಮೇಲೆ ಈ ಏಷ್ಯಾ ಖಂಡದ ಬಗ್ಗೆ ಯಾವ ಕಾರಣಕ್ಕೂ ನೀವು ಆರಾಮ್ಸೆ ಭಯ ಇಲ್ದಂಗೆ ನಿರ್ಭೀತಿಯಿಂದ ಕೊನೆಯವರೆಗೂ ನೆನ್ಪಿಟ್ಕೊಳ್ತಕ್ಕಂಥ ಸಣ್ಣ ಸ್ಕಿಲ್ಗಳನ್ನು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಹಾಗೆ ಚಿತ್ರಗಳನ್ನು ಒಂದು ರೌಂಡ್ ನೋಡ್ಕೊಂಬಿಡಿ. ಏನಿದೆ ಅಂದರೆ, ಇಲ್ಲಿ ಒಂದು ಛತ್ರಿ ಚಿತ್ರ ಕಾಣ್ತಾ ಇದೆ, ನೆನ್ಪು ಮಾಡ್ಕೊಳ್ಳಿ. ಇಲ್ಲಿ ಒಂದು ನಿಮಗೆ ಕಿರೀಟ ಚಿತ್ರ ಕಾಣ್ತಾ ಇದೆ, ನೆನ್ಪು ಮಾಡ್ಕೊಳ್ಳಿ. ಇಲ್ಲೊಂದು ನೀರಿನ ಚಿತ್ರ ಕಾಣ್ತಾ ಇದೆ, ಇದು ನೆನ್ಪು ಮಾಡ್ಕೊಳ್ಳಿ. ಇಲ್ಲೊಂದು ಹಗ್ಗ ಇದೆ, ಒಂದು ಹಗ್ಗದ ಚಿತ್ರ ನೆನ್ಪು ಮಾಡ್ಕೊಳ್ಳಿ. ಮತ್ತು ಅದ್ರ ಜೊತೆಗೆ ಇವುಗಳು ನಿಮಗೆ ತುಂಬ ಹೆಲ್ಪ್ ಮಾಡ್ತವೆ. ಏಷ್ಯಾ ಖಂಡವನ್ನು ನೆನ್ಪಿಟ್ಕೊಳಕ್ಕೆ ಈ ಚಿತ್ರಗಳು ತುಂಬ ಹೆಲ್ಪ್ ಮಾಡ್ತವೆ. ಅದಕ್ಕಿಂತ ಮುಂಚೆ ನಾನು ಈಗ ನೋಡಿ, ಇವುಗಳ ಚಿತ್ರಗಳ ಬಗ್ಗೆ ನಿಮ್ಗೆ ಡೀಟೇಲ್ ಹೇಳ್ತೀನಿ. ಆಮೇಲೆ ನೋಡಿ, ಈ ಕಿರೀಟ ಎಂದು ಏನು ಹೇಳುತ್ತೆ, ಈ ಛತ್ರಿ ಏನು ಹೇಳುತ್ತೆ, ಅದ್ರ ಜೊತೆಗೆ ಮತ್ತು ಇಲ್ಲಿ ಹಗ್ಗ ಏನು ಹೇಳುತ್ತೆ, ಮತ್ತು ಅದ್ರ ಜೊತೆಗೆ ಇಲ್ಲಿ ನೋಡಿರಿ, ಇಲ್ಲಿ ಒಂದು ನದಿ ಇದೆ, ಮತ್ತು ಯಾವ ವ್ಯಾಂಗೋ ನದಿಗಳಿರ್ಬೋದು, ಅಥವಾ ನೆಕ್ಸ್ಟ್ ಕೆಲವೊಂದು ಈ ಚಿತ್ರಗಳು ನೋಡ್ರಿ. ಆಮೇಲೆ ಇವು ಎಲ್ಲ ನಿಮಗೆ ಏನು ಹೇಳ್ತವೆ ಅಂತೇಳಿ ಇವುಗಳನ್ನು ಹೇಳೋಕ್ಕಿಂತ ಮುಂಚಿತವಾಗಿ ನಾನು ನಿಮಗೆ ಇಂದು ಕೆಲವೊಂದು ವಿಷಯಗಳನ್ನು ಫಸ್ಟ್ ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಇದು ನಮಗೆ ಏಷ್ಯಾ ಖಂಡದ ಮ್ಯಾಪ್ ಕಾಣ್ತಾ ಇದೆ. ನಿಮಗೆ ಕಣ್ಣಿಗೆ ಅದ್ಭುತವಾದ ಮ್ಯಾಪ್ ಇದೆ ಏಷ್ಯಾ ಖಂಡದ್ದು. ಇಲ್ಲಿ ಒಂದೊಂದು ಕತೆ ಹೇಳ್ತವ್ರಿ, ಒಂದೊಂದು ಬಣ್ಣ ಒಂದೊಂದು ಕತೆ ಹೇಳ್ತವೆ. ಹಾಗಾದರೆ ಭಾರತದ ಯಾವ ಬಣ್ಣದಲ್ಲೇ ನೋಡ್ಕೊಳ್ಳಿ. ಆಮೇಲೆ ರೆಡ್ ಕಲರ್ ಯಾವುದಿದೆ, ಪಿಂಕ್ ಯಾವುದಿದೆ, ಇನ್ನು ಗ್ರೀನ್ ಯಾವುದಿದೆ, ಓಕೆನಾ, ಇನ್ನು ಎಲ್ಲೋ ಯಾವುದಿದೆ, ಇವನ್ನೆಲ್ಲ ಸ್ವಲ್ಪ ನಾವು ನೋಡ್ಕೊಳ್ತಾ ಹೋಗೋಣ. ಇಲ್ಲಿ ಒಂದೊಂದು ಖಂಡ, ಇಲ್ಲಿ ಒಂದು ಪೂರ್ವ ಏಷ್ಯಾ ಅಂತ ಇದೆ. ಪೂರ್ವ ಏಷ್ಯಾದಲ್ಲಿ ಯಾವ್ಯಾವ ದೇಶಗಳು ಕಂಡು ಬರ್ತವೆ ಅಂತ ನೋಡ್ಕೊಳ್ತೀವಿ. ಪೂರ್ವ ಏಷ್ಯಾದಲ್ಲಿ ಯಾವ ದೇಶಗಳು ನೋಡಿ. ಇಲ್ಲಿ ಪೂರ್ವ ಏಷ್ಯಾದಲ್ಲಿ ಚೀನಾ, ಜಪಾನ್, ಉತ್ತರ ಕೊರಿಯಾ, ದಕ್ಷಿಣ ಕೊರಿಯಾ, ತೈವಾನ್, ಮಂಗೋಲಿಯಾ. ಇನ್ನು ಇದು ನೋಡಿ, ಈ ಒಂದು ಕಲರಲ್ಲಿದೆ. ಇನ್ನು ಆಗ್ನೇಯ ಏಷ್ಯಾ ಅಂತ ಬಂದಾಗ, ನಮಗೆ ಆಗ್ನೇಯ ಏಷ್ಯಾ ಅಂತ ಬಂದಾಗ ಯಾವ ಕಲರ್, ಅದು ಸಪ್ರೇಟ್ ಕಲರ್ ಮಾಡ್ಕೊಂಡ್ಬಿಟ್ಟಿವಿ. ಆಗ್ನೇಯ ಏಷ್ಯಾ ಮ್ಯಾನ್ಮಾರು, ಥೈಲ್ಯಾಂಡು, ಕಾಂಬೋಡಿಯಾ, ಲಾವೋಸು, ವಿಯೆಟ್ನಾಂ, ಮಲೇಷಿಯಾ, ಸಿಂಗಾಪುರ, ಇಂಡೋನೇಷ್ಯಾ, ಫಿಲಿಪೈನ್ಸ್, ಬ್ರೂನೈ, ಪೂರ್ವ ಟಿಮೋರ್ ಅನ್ನೋದು ಇವು ಆಗ್ನೇಯ ಏಷ್ಯಲ್ಲಿ ಕಂಡುಬರ್ತವೆ. ಇನ್ನು ಹಸಿರು ಬಣ್ಣದಲ್ಲಿ ಗ್ರೀನಲ್ಲಿ ಕಂಡುಬರ್ತಕ್ಕಂಥವು ದಕ್ಷಿಣ ಏಷ್ಯಾ ಅಂತ ಕರ್ಕೊಂಡಿವಿ. ಅದರಲ್ಲಿ ನಮ್ಮ ದೇಶ ಹಸಿರು ಬಣ್ಣದಲ್ಲಿದೆ. ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ, ನೇಪಾಳ, ಭೂತಾನ್, ಶ್ರೀಲಂಕಾ, ಮಾಲ್ಡೀವ್ಸ್ ಇವು ಹಸಿರು ಬಣ್ಣದಲ್ಲಿವೆ. ಇನ್ನು ನೈಋತ್ಯದಲ್ಲಿ ಕಂಡುಬರ್ತಕ್ಕಂಥ ದೇಶಗಳು ಅಂತ ಬಂದಾಗ, ನೈಋತ್ಯ ಏಷ್ಯಾದಲ್ಲಿ ಇವು ಸೌದಿ ಅರೇಬಿಯಾ, ಇರಾನ್, ಇರಾಕು, ಟರ್ಕಿ, ಸಿರಿಯಾ, ಜೋರ್ಡಾನು, ಇಸ್ರೇಲು, UAE, ಯಮನ್, ಕುವೈತ್, ಕತಾರು, ಬಹ್ರೈನ್ ಅಂತ. ಇನ್ನು ಮಧ್ಯ ಏಷ್ಯಾದಲ್ಲಿ ಕಂಡುಬರುವ ದೇಶಗಳು ಮಧ್ಯ ಏಷ್ಯಾ, ಕಜಕಿಸ್ತಾನ, ಉಜ್ಬೇಕಿಸ್ತಾನ, ತುರ್ಕಮೆನಿಸ್ತಾನ, ತಜಿಕಿಸ್ತಾನ, ಕಿರ್ಗಿಸ್ತಾನ ಇವು ಇಲ್ಲಿ ಕಂಡು ಬರ್ತವೆ. ಓಕೆ, ಇವು ನಮಗೆ ಈಗ ಒಂದೊಂದು ಪೂರ್ವ ದೇಶದಲ್ಲಿ ಯಾವಿದ್ದಾವೆ, ಪೂರ್ವ ಏಷ್ಯಾದಲ್ಲಿ ಯಾವಿದ್ದಾವೆ, ಆಗ್ನೇಯ ಏಷ್ಯಾ, ದಕ್ಷಿಣ ಏಷ್ಯಾ, ನೈಋತ್ಯ ಏಷ್ಯಾ, ಮಧ್ಯ ಏಷ್ಯಾದಲ್ಲಿ ಚಿತ್ರಗಳನ್ನ ನಾವು ನೆನ್ಪಿಟ್ಕೊಂಡು ಈಸಿಯಾಗಿ ಕಲ್ಕೊಂಡ್ಬಿಟ್ಟಿವಿ. ಓಕೆನಾ? ಇಲ್ಲಿ ನೋಡಿ, ಇವು ಪೂರ್ವ ಏಷ್ಯಾದಲ್ಲಿದ್ದಾವೆ, ಇವು ದಕ್ಷಿಣ ಏಷ್ಯಾದಲ್ಲಿದ್ದಾವೆ. ಓಕೆ, ಇನ್ನು ಆಗ್ನೇಯ ಏಷ್ಯಾದಲ್ಲಿ ಕಂಡು ಬರ್ತಕ್ಕಂಥವು ಇವನ್ನ ಆಗ್ನೇಯ ಏಷ್ಯಾ ಅಂತ ಕರ್ಕೊಳ್ತೀವಿ. ಇನ್ನು ದಕ್ಷಿಣ ಏಷ್ಯಾ ಇವು ನೋಡ್ಕೊಂಡಿವಿ ನಾವು, ಭಾರತ ಸೇರ್ಕೊಂಡು. ಇನ್ನು ರೆಡ್ ಕಲರ್ ಯಾವುದಕ್ಕೆ ಇವು ನಮಗೆ ನೈಋತ್ಯ ಏಷ್ಯಾದಲ್ಲಿ ಕಂಡುಬರ್ತವೆ. ಇನ್ನು ಪಿಂಕಲ್ಲಿ ಕಂಡುಬರೋದು ಮಧ್ಯ ಏಷ್ಯಾದಲ್ಲಿ ಕಂಡುಬರ್ತವೆ. ಇವನ್ನ ನೆನ್ಪಿಟ್ಕೊಂಡು ತುಂಬ ಹೆಲ್ಪ್ ಮಾಡ್ಕೊಂಡಿವಿ. ಓಕೆನಾ? ಈಗ ಬನ್ನಿ ವಿಷಯಕ್ಕೆ ಹೋಗೋಣ. ಏನು ಅಂತ ಬಂದಾಗ, ಭೂಮಿಯ ದೈತ್ಯ ಕಿರೀಟ ಅಂತ ಇದೆ. ಇಲ್ಲಿ ನಿಮಗೆ ಒಂದು ಸಣ್ಣ ಒಂದು ಕಾನ್ಸೆಪ್ಟ್ ಐತೆ ನೋಡ್ರಿ. ಏನು ಕಾನ್ಸೆಪ್ಟ್ ಅಂದರೆ, ಭೂಮಿಯ ದೈತ್ಯರು ಅಂತ ಇದೆ. ಅದರಲ್ಲಿ ಕಿರೀಟ ಮತ್ತು ಮೇಲ್ಛಾವಣಿ ಇವು ಏನು ಸ್ಕಿಲ್ಲನ್ನು ಹೇಳ್ತವೆ ಅಂತ ನೋಡೋಣ. ಇಲ್ಲಿ ಕಿರೀಟ ಇದೆ, ದ ಕ್ರೌನ್ ಕೊಟ್ಟಿದ್ದೀವಿ. ಇಲ್ಲಿ ಅಂಬ್ರೈಲ ಕೊಟ್ಟಿದ್ದೀವಿ, ನೆನ್ಪಿಟ್ಕೊಳಕ್ಕೆ ದ ಕ್ರೌನು, ದ ಅಂಬ್ರೈಲ ಕೊಟ್ಟಿದ್ದೀವಿ. ಈಗ ಕ್ರೌನ್ ಏನು ಹೇಳುತ್ತೆ ಅಂತ ಬಂದಾಗ, ಇದು ಎವರೆಸ್ಟ್ ಬಗ್ಗೆ ಮಾಹಿತಿ ಹೇಳುತ್ತೆ ನೋಡಿ. ಕ್ರೌನ್ ಇದೆಯಲ್ಲ, ಇದು ಕ್ರೌನು ಮೌಂಟ್ ಎವರೆಸ್ಟ್ ಬಗ್ಗೆ ಮಾಹಿತಿ ಹೇಳುತ್ತೆ. ಅಂದರೆ ನೋಡಿ, ಎವರೆಸ್ಟ್ ಬಗ್ಗೆ ಅದ್ಭುತವಾದ ಮಾಹಿತಿ ನೆನ್ಪಿಟ್ಕೊಳಕ್ಕೆ. ಇದು 8,858 ಮೀಟರ್ ಎತ್ತರ ಇದೆ. ಭೂಮಿಯ ನೋಡಿರಿ, ಭಾಳ ಇಂಪಾರ್ಟೆಂಟ್ ಆಗುತ್ತದೆ ಎವರೆಸ್ಟ್ ಬಗ್ಗೆ ಮಾಹಿತಿ. ಏನಂತ ಬಂದಾಗ, ಹಿಮಾಲಯ ಪರ್ವತ ಶ್ರೇಣಿಯಲ್ಲಿದೆ. ಇದು ಮೌಂಟ್ ಎವರೆಸ್ಟ್ ಎಲ್ಲಿದೆ ಅಂದರೆ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿದೆ. ವಿಶ್ವದ ಅತ್ಯುನ್ನತವಾದ ಒಂದು ಎತ್ತರದ ಶಿಖರ ಅಂತ ಕರ್ಕೊಳ್ತೀವಿ. ಹಾಗಾದರೆ ವಿಶ್ವದ ಎತ್ತರ ಶಿಖರ ಯಾವುದಂತ ಬಂದಾಗ ಮೌಂಟ್ ಎವರೆಸ್ಟು. ಎತ್ತರದಲ್ಲಿ ಏನಿರುತ್ತೆ ಹೇಳಿ, ಕಿರೀಟ ಐತೆ. ಹಾಗಾಗಿ ಏಷ್ಯಾದ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ ಶಿಖರ. ಎತ್ತರಕ್ಕೆ ಏನಿರುತ್ತೆ, ಕಿರೀಟ ಇದೆ, ಮೌಂಟ್ ಎವರೆಸ್ಟ್ ಅಂತ ನೆನ್ಪಿಟ್ಕೊಳ್ಳಿ. ಅದು ಒಂದು ಕಿರೀಟ ನೆನ್ಪಿಟ್ಕೊಳ್ಳಿ. ಇನ್ನು ಮತ್ತೊಂದು ಅದ್ಭುತವಾದ ಚಿತ್ರ ನಿಮಗೆ ಕಣ್ಣಿಗೆ ಕಾಣ್ತದೆ. ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಇದು ನೋಡಿರಿ, ಇಂಪಾರ್ಟೆಂಟ್ ಆಗಿ ನಮಗೆ ಏನು ಮಾಹಿತಿ ಅಂದರೆ, ಟಿಬೇಟ್ ಪ್ಲಾಟ್ಯೂ ಅಂತ ಇದೆ. ಅಂದರೆ ಟಿಬೇಟ್ನ ಪ್ರಸ್ಥಭೂಮಿ ಅಂತ ಇದು, ಟಿಬೇಟ್ನ ಪ್ರಸ್ಥಭೂಮಿ. ಹಾಗಾದರೆ ಟಿಬೇಟ್ನ ಪ್ರಸ್ಥಭೂಮಿ ಮೇಲೆ ಏನಿದೆ ನೋಡಿ, ಪ್ರಸ್ಥಭೂಮಿ ಮೇಲೆ ನಾವು ಛತ್ರಿ ಇಟ್ಟಿದ್ದೀವಿ. ಏನು ನೆನ್ಪಿಟ್ಕೋಬೇಕಾದ್ರೆ, ವಿಶ್ವದ ಅತ್ಯಂತ ದೊಡ್ಡ ಎತ್ತರವಾದ ಪ್ರಸ್ಥಭೂಮಿ ಅಂದರೆ ಇದು. ಹಾಗಾದರೆ ಇದಕ್ಕೆ ನಾವು ಸ್ಮರಣ ಮೆಮೊರಿ ಅಂದರೆ, ಇದನ್ನು ಪ್ರಪಂಚದ ಮೇಲ್ಛಾವಣಿ ಅಂತ ಕರೀತಾರೆ. ಪ್ರಪಂಚದ ಮೇಲ್ಛಾವಣಿ ಅಂತ ಕರೀತಾರೆ.
ಮತ್ತು ಇದನ್ನ ರೂಫ್ ಆಫ್ ದ ವರ್ಲ್ಡ್ ಅಂತ ಕರೀತಾರೆ. ಮತ್ತು ಭೂಮಿಯ ಮೇಲಿರುವ ಬೃಹತ್ ಛತ್ರಿಯನ್ನು ನಾವು ನೆನ್ಪಿಟ್ಕೋಬೇಕಾಗತ್ತೆ. ಬೃಹತ್ ಛತ್ರಿ ಮಗಾಗಿಂದ ಪ್ರಪಂಚದ ಮೇಲ್ಛಾವಣಿ ಅಂತ ನೆನ್ಪಿಟ್ಕೋ, ಪ್ರಪಂಚದ ಮೇಲ್ಛಾವಣಿ. ಹಾಗಾಗಿ ಟಿಬೆಟ್ ಪ್ರಸ್ಥ ಭೂಮಿಯ ಮೇಲೆ ಏನಿದೆ ಛತ್ರಿ ಇದೆ, ಹಾಗಾಗಿ ಪ್ರಪಂಚದ ಮೇಲ್ಛಾವಣಿ ಟಿಬೆಟ್ ಪ್ಲಾಟ್ಯೂ ಅಂತ ನೆನ್ಪಿಟ್ಕೊಡ್ರಿ, ಭಾಳ ಈಸಿ ಆಗುತ್ತೆ. ಹಾಗಾದರೆ ಎತ್ತರವಾದ ಶಿಖರ ಯಾವುದು? ಮೌಂಟ್ ಎವರೆಸ್ಟು. ಹಾಗಾದರೆ ಟಿಬೆಟ್ ಪ್ರಸ್ಥಭೂಮಿ ಏನಿದೆ ಅದನ್ನು ನಾವು ಪ್ರಪಂಚದ ಮೇಲ್ಛಾವಣಿ ಅಂತ ಕರ್ಕೊಂಡಿವಿ. ಇದು ಎರಡು ನಿಮಗೆ ಹೆಲ್ಪ್ ಆಯಿತು. ಬನ್ನಿ ಮುಂದಿನ ವಿಷಯಕ್ಕೆ ಹೋಗೋಣ. ಇಲ್ಲಿ ಬೆರಗುಗೊಳಿಸುವಂಥ ಒಂದು ಪಾಮೀರ್ ಗಂಟು ಅಂತ ಐತೆ ನೋಡ್ರಿ. ಹಾಗಾದ್ರೆ ನಾವು ಪಾಮೀರ್ ನಾಟ್ ಅಂತ ಕರ್ಕೊಳ್ತೀವಿ. ಏನಾಗಾದ್ರೆ ಇವು ಅಂತ ಬಂದಾಗ ನೋಡಿ, ಏಷ್ಯಾದ ಪರ್ವತ ಶ್ರೇಣಿಗಳಲ್ಲಿ ಇವು ಕೇಂದ್ರ ಬಿಂದುವಿನಂತಿರುವ ವಿವಿಧ ದಿಕ್ಕುಗಳಿಗೆ ಹರಡ್ಕೊಂಡವೆ. ಹಾಗಾದರೆ ಕಾರಕೋರಂ ಪರ್ವತ ಶ್ರೇಣಿ ಅಂತ ಇದೆ ನೋಡಿ. ಇವು ಗಂಟುಗಳು 4 ಇದ್ದಾವೆ. 4 ಯಾವ ಅಂತ ನೋಡ್ತಾ ಹೋಗೋಣ. ಒಂದು ಕಾರಕೋರಂ ಶ್ರೇಣಿ ಅಂತ ಇದೆ, ಪರ್ವತ ಶ್ರೇಣಿ. ಇನ್ನೊಂದು ಟೀನ್ ಶಾನ್ ಪರ್ವತ ಶ್ರೇಣಿ ಅಂತ ಇದೆ. ಮತ್ತೊಂದು ಹಿಂದೂ ಕುಶ್ ಪರ್ವತ ಶ್ರೇಣಿ ಅಂತ ಇದೆ. ಮತ್ತಿನ್ನೊಂದು ಹಿಮಾಲಯ ಪರ್ವತ ಶ್ರೇಣಿ ಅಂತ. ಇವು ನಮಗೆ ಟಿಬೇಟ್ ಪಾಮೀರ್ ಗ್ರಂಥಿಗಳು ಅಂತ ಕರಿತಾ ಹೋಗ್ತೀವಿ. ನೆನ್ಪಿಟ್ಕೊಂಡು ಎಷ್ಟು ಈಜಿ ಇದೆ, ಗಂಟುಗಳನ್ನು ನೆನ್ಪಿಟ್ಕೊಂಡ್ರೆ ಭಾಳ ಈಜಿ ಆಗುತ್ತೆ. ಹಾಗಾದರೆ ನೀವು ಈಜಿ ಇದೆ, ಒಂದು ಸಣ್ಣ ಐತೆ ನೋಡ್ರಿ. ಒಂದು ದೊಡ್ಡ ಕೆಂಪು ಹಗ್ಗದ ಗಂಟನ್ನು ನೆನ್ಪು ಮಾಡ್ಕೊಳ್ಳಿ. ಗಂಟಿನಿಂದ 4 ಹಗ್ಗಗಳು 4 ದಿಕ್ಕಿಗೆ ಹರಿಯುತ್ತವೆ. ಹಾಗಾಗಿ ಗಂಟು ಪಾಮೀರ್ ಅಂತ ನೆನ್ಪಿಟ್ಕೊಂಡು ತುಂಬ ಈಸಿ ಆಗುತ್ತೆ. ಓಕೆನಾ? ಬನ್ನಿ ಈಗ ಮತ್ತೆ ವಿಷಯಕ್ಕೆ ಹೋಗೋಣ. ಯಾವುದಂತ ಬಂದಾಗ ಪ್ರಮುಖವಾಗಿ ನೋಡಿ, ಇಲ್ಲೊಂದು ವಿಷಯ ಇದೆ. ಇದು ಒಂದು ನದಿ ಹರಿಯುತ್ತಾ ಇದೆ, ಅದ್ಭುತವಾದ ನದಿ ಹರಿಯುತ್ತೆ. ಇದು ನಾವು ಇಲ್ಲಿ ಸ್ಕೇಲ್ ಚಿತ್ರ ಕೊಟ್ಟಿದ್ದೀವಿ. ಇಲ್ಲಿ ಸ್ಕೇಲ್ ಉದ್ದ ಇದೆ. ಹಾಗಾಗಿ ಯಾಂಗ್ಟ್ಸೆ ನದಿ ಅನ್ನೋದೇನಿದೆ, ಇದು ಏಷ್ಯಾದ ಅತ್ಯಂತ ಉದ್ದವಾದ ನದಿ. ಈ ಉದ್ದವಾದ ಸ್ಕೇಲ್ ನೆನ್ಪಿಟ್ಕೊಳ್ರಿ, ಯಾಂಗ್ಟ್ಸೆ ಅಂತ ನೆನ್ಪಿಟ್ಕೊಳ್ರಿ. ಉದ್ದವಾದ ವಿಶ್ವದ ಮೂರನೇ ಅತಿ ದೊಡ್ಡ ನದಿ ಇದು ಚೀನಾದಲ್ಲಿ ಹರಿತಕ್ಕಂಥದ್ದು ಯಾಂಗ್ಟ್ಸೆ. ಇನ್ನು ಮತ್ತೊಂದು ಇಲ್ಲಿ ಒಂದು ನೀರಿನ ಒಂದು ಚಿತ್ರ ಇದೆ, ಕಣ್ಣೀರಿನ ಚಿತ್ರ ಇದೆ. ಹ್ವಾಂಗೋ ನದಿ ಇದೆಯಲ್ಲ, ಹ್ವಾಂಗೋ ರಿವರ್, ಎಲ್ಲೋ ರಿವರ್ ಅಂತೀವಿ. ಚೀನಾದ ಕಣ್ಣೀರಿನ ನದಿ ಇದು, ಸೋರ್ ಆಫ್ ಚೀನಾ ಅಂತ ಕರಿತೀವಿ. ಭೀಕರವಾದ ಪ್ರವಾಹವನ್ನು ಉಂಟು ಮಾಡ್ತಾಗ, ಅದಕ್ಕಾಗಿ ಇದನ್ನು ಒಂದು ಕಣ್ಣೀರಿನ ಚಿತ್ರ ತೋರಿಸ್ತಾ ಇದೀವಿ. ಕಣ್ಣೀರಿನ ಚಿತ್ರ ಹ್ವಾಂಗೋ ನದಿ ಅಂತ ನೆನ್ಪಿಟ್ಕೊಳ್ಳಿ. ಏಷ್ಯಾದಲ್ಲಿ ಕಂಡುಬರುತ್ತೆ, ಇದು ಚೀನಾದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಬರುವಂಥದ್ದು ಯಾವುದು? ಇಲ್ಲಿ ಭತ್ತದ ಚಿತ್ರ, ಅದ್ಭುತವಾಗಿ ಬೆಳೆಯನ್ನು ಬೆಳೀತಕ್ಕಂಥ ಚಿತ್ರ ಕಾಣ್ತಾ ಇದೆ. ಬೆಳೆಯನ್ನು ಬೆಳೀತಕ್ಕಂಥ ಚಿತ್ರ, ಇಲ್ಲಿ ಪಕ್ಕಕ್ಕೆ ಒಂದು ನದಿ ಹರಿತದೆ. ಸಿಂಧೂ ಮತ್ತು ಗಂಗಾ ನದಿಗಳು ದಕ್ಷಿಣ ಏಷ್ಯಾದ ಪ್ರಮುಖ ನದಿಗಳು. ಭಾರತದ ಮತ್ತು ಪಾಕಿಸ್ತಾನದ ಫಲವತ್ತಾದ ಮೈದಾನಗಳ ನಿರ್ಮಾಣಕ್ಕೆ ಕಾರಣವಾಗಿರ್ತಕ್ಕಂಥವು ಮೈದಾನವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ನದಿಗಳು ಯಾವುದ್ರಿ? ಸಿಂಧೂ ಮತ್ತು ಗಂಗಾ ನದಿಗಳು. ಈಗ ಅದ್ಭುತವಾದ ಮತ್ತೊಂದು ಚಿತ್ರ ಕಾಣ್ತಾ ಇದೆ ನಮಗೆ. ಇದು ಯಾವುದಂತ ಬಂದಾಗ ಮೆಕಾಂಗ್ ನದಿ ಬಗ್ಗೆ ನೋಡೋಣ. ಮೆಕಾಂಗ್ ನದಿ ಏನಿದೆ, ಇದು ಹಾರ್ಟ್ ಚಿತ್ರ ಕೊಟ್ಟಿದ್ದೀವಿ. ಇದು ಏಷ್ಯಾದ ಜೀವನಾದಿಯಾಗಿದೆ. ಈ ಕೆಲವು ದೇಶಗಳ ಮೂಲಕ ಹರಿದು ಪೆಸಿಫಿಕ್ ಸಾಗರವನ್ನು ಸೇರ್ತಕ್ಕಂಥ, ಕೆಲವು ದೇಶಗಳ ಮೂಲಕ ಕೊನೆಗೆ ಸೇರುತ್ತೆ ಪೆಸಿಫಿಕ್ ಸಾಗರವನ್ನು ಹರಿತಕ್ಕಂಥದ್ದು ಮೆಕಾಂಗ್ ನದಿ ಅಂತ ಕರಿತಾ ಹೋಗ್ತೀವಿ. ಈಗ ನೆಕ್ಸ್ಟ್ ಬರುವಂಥ ಚಿತ್ರ ಇದೆ ನಿಮಗೆ. ಇದರ ಪ್ರಮುಖವಾಗಿ ವಿಶಿಷ್ಟ ಭೌಗೋಳಿಕ ಸಂಗತಿಗಳು, ಆಳ, ವಿಸ್ತೀರ್ಣ ಮತ್ತು ಮಳೆ ಬಗ್ಗೆ ನೋಡ್ತೀವಿ. ಅದರಲ್ಲಿ ಇಂಪಾರ್ಟೆಂಟ್ ಅಂತ ಬಂದಾಗ ಒಂದು ಚಿತ್ರ ಇದೆ, ಅದ್ಭುತವಾದ ಚಿತ್ರ ನಿಮಗೆ ಕಾಣ್ತಾ ಇದೆ. ಇದರ ಬಗ್ಗೆ ನೋಡ್ತಾ ಹೋಗೋಣ. ಬೈಕಲ್ ಸರೋವರ ಅಂತ ಕರಿತೀವಿ. ಇಲ್ಲಿ ಆಳವಾಗಿರುವಂಥದ್ದು ಬೈಕಲ್ ಸರೋವರ, ಲೇಕ್ ಬೈಕಲ್ ಅಂತ ಕರಿತೀವಿ. ರಷ್ಯಾದ ಸೈಬೀರಿಯಾದಲ್ಲಿರುವ ಪ್ರಪಂಚದ ಅತ್ಯಂತ ಆಳವಾದ, ಅತ್ಯಂತ ಹಳೆಯದಾದ ಸಿಹಿ ನೀರಿನ ಸರೋವರ ಅಂತ ನೆನ್ಪಿಟ್ಕೊಳ್ರಿ. ಮತ್ತು ಇದು ಆಳವಾದ ಗುಂಡಿಯಲ್ಲಿರುವ ಹಳೆಯ ಗಡಿಯಾರ ನೆನ್ಪಿಟ್ಕೊಳ್ರಿ. ಹಾಗಾಗಿ ನೆನ್ಪಿಟ್ಕೊಳ್ರಿ, ಭಾಳ ಈಸಿ ಇದೆ ಇದು. ಆಳವಾದ ಗುಂಡಿಯಲ್ಲಿರುವ ಹಳೆಯ ಗಡಿಯಾರವನ್ನು ನೆನ್ಪಿಟ್ಕೊಂಡ್ಬಿಡಿ, ನಮಗೆ ಈಸಿಯಾಗಿ ನೆನಪಾಗುತ್ತೆ. ಹಾಗಾಗಿ ಬೈಕಲ್ ಕ್ಲಾಕ್ ಅಂತ ನೆನ್ಪಿಟ್ಕೊಳ್ರಿ. ಬೈಕಲ್ ಸರೋವರ ಇದು ಆಳವಾದಂಥ ಒಂದು ಸರೋವರ ಅಂತ ಕರ್ಕೊಳ್ತೀವಿ. ಇದು ಎಲ್ಲಿದೆ ಅಂದರೆ ಇದು ರಷ್ಯಾದ ಸೈಬೀರಿಯಾದಲ್ಲಿ ಕಂಡುಬರ್ತಕ್ಕಂಥ ಬೈಕಲ್ ಸರೋವರ. ಈಗ ಮತ್ತೊಂದು ಚಿತ್ರ ಕಾಣ್ತಾ ಇದೆ ನಿಮಗೆ, ಅದ್ಭುತವಾದ ಚಿತ್ರ. ಅದು ನೋಡಿ ಏನಾಗಿದೆ ಅಂದರೆ, ಇಲ್ಲಿ ಒಂದು ಏನಿದೆ ಅಂದರೆ ಒಂದು ತೊಟ್ಟಿ ಇದೆ, ಅದರ ಮೇಲೆ ಒಂದು ಕೀ ಹಾಕಿದ್ದೀವಿ, ಒಳಗಡೆ ಸುತ್ತ ನೀರಿದೆ. ಏನು ಹೇಳುತ್ತೆ ಅಂದರೆ ಇದು ಸ್ಕಿಲ್ಲು ಕ್ಯಾಸ್ಪಿಯನ್ ಸಮುದ್ರವನ್ನು ಹೇಳುತ್ತಿದೆ. ವಿಸ್ತೀರ್ಣದ ದೃಷ್ಟಿಯಿಂದ ಪ್ರಪಂಚದ ಅತ್ಯಂತ ದೊಡ್ಡ ಭೂಕುಸಿತ ಸರೋವರ ಅಂತ ಕರಿತೀವಿ. ಅಂದರೆ ಐಸ್ಲ್ಯಾಂಡ್ ವಾಟರ್ ಬಾಡಿ ಅಂತ ಕರಿತಾರೆ. ಅಂದರೆ ಸುತ್ತಲೂ ಭೂಮಿಯಿಂದ ಲಾಕ್ ಆದ ಬೃಹತ್ ನೀರಿನ ಬಟ್ಟೆ ನೋಡಿ, ಸುತ್ತಲೂ ಎಲ್ಲ ಭೂಮಿ ಇದೆ, ಸುತ್ತಲೆಲ್ಲ ನೀರಿನ ಭೂಮಿ ಇದೆ. ಹಾಗಾಗಿ ಲಾಕ್ ಆಗಿದೆ. ಏನಾಗಿದೆ? ಲಾಕ್ ಆಗಿದೆ. ಯಾವುದಂತ ಬಂದಾಗ ಕ್ಯಾಸ್ಪಿಯನ್ ಸಮುದ್ರ. ಇದು ಏನು ವಿಶೇಷ ಇದೆ? ಸುತ್ತಲೂ ಭೂಮಿಯಿಂದ ಲಾಕ್ ಆದ ಬೃಹತ್ ನೀರಿನ ಬಟ್ಟಲು ಯಾವುದಂದ್ರೆ ಕ್ಯಾಸ್ಪಿಯನ್ ಸಮುದ್ರ ಅಂತ ನೆನ್ಪಿಟ್ಕೊಳ್ರಿ. ಹಾಗಾಗಿ ಇದನ್ನು ನೋಡಿರಿ, ಇನ್ಲ್ಯಾಂಡ್ ವಾಟರ್ ಬಾಡಿ ಅಂತೇಳಿ ಇದನ್ನ ಕರಿತಾ ಹೋಗ್ತಾರೆ. ಓಕೆನಾ? ಈಗ ಮತ್ತೊಂದು ಅದ್ಭುತವಾದ ಚಿತ್ರ ನಿಮಗೆ ಕಣ್ಣಿಗೆ ಕಾಣ್ತದೆ. ಈ ಚಿತ್ರದ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಮೌಸಿನ್ ರಾಮ್ ಅಂತ ಇದು ನೋಡಿರಿ. ಯಾವುದದು? ಮೌಸಿನ್ ರಾಮ್ ಅಂತ ಕರ್ಕೊಳ್ತಾ. ಹಾಗಾದರೆ ಈ ಮೌಸಿನ್ ರಾಮ್ ಬಗ್ಗೆ ಮಾತಾಡ್ಬೇಕಂದ್ರೆ ಮೌಸಿನ್ ರಾಮ್ನ ವಿಶೇಷತೆ ಏನಂತ ನೋಡ್ಕೊಳ್ತಾ ಹೋಗ್ತೀವಿ. ಮೌಸಿನ್ ರಾಮ್ ಅಂತ ಕರಿತೀವಿ. ಮೌಸಿನ್ ರಾಮ್. ಹಾಗಾದರೆ ಮೌಸಿನ್ ರಾಮ್ ಅಂತ ಬಂದಾಗ ಇದು ಪ್ರಪಂಚದಲ್ಲಿ ಭಾರತದ ಮೇಘಾಲಯದ ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಮಳೆ ಬೀಳುವಂಥ ಪ್ರದೇಶ ಎಲ್ಲಿದೆ ಅಂದರೆ ಇದು ಭಾರತದ ಮೇಘಾಲಯದಲ್ಲಿದೆ. ಇದು ನಿರಂತರವಾಗಿ ಮಳೆ ಬೀಳುತ್ತೆ. ಹಾಗಾಗಿ ಇದನ್ನು ಮೌಸಿನ್ ರಾಮ್ ಅಂತ ಕರ್ಕೊಳ್ತೀವಿ. ಯಾವ ರಾಮ್? ಮೌಸಿನ್ ರಾಮ್ ಅಂತ ಇದನ್ನು ನಾವು
ಕರ್ಕೊತ ಹೋಗ್ತೀವಿ. ಓಕೆನಾ. ಈಗ ನಿಮಗೆ ವಿಷಯ ಅರ್ಥ ಆಗಿದೆ ಅನ್ಕೊತಿದ್ದೀನಿ. ಈಗ ಮತ್ತೆ ವಿಷಯಕ್ಕೆ ಹೋಗೋಣ. ನಾವು ಮತ್ತೆ ಯಾವುದಂತ ಬಂದಾಗ ಮರುಭೂಮಿಗಳ ಬಗ್ಗೆ ನೆನ್ಪಿಟ್ಕೊಳಕ್ಕೆ ಟ್ರೈ ಮಾಡೋಣ. ಈ ಮರುಭೂಮಿಗಳು ಅಂತ ಬಂದಾಗ ಡೆಸರ್ಟ್ಸ್ ಅಂತ ಕರ್ಕೊಳ್ತೀವಿ. ಅರೇಬಿಯನ್ ನೋಡಿ ಎಲ್ಲ ಮರುಭೂಮಿ, ಎಲ್ಲ ಡೆಸರ್ಟ್ಸ್ ಇವೆಲ್ಲ ಎಲ್ಲೋ ಒಂದೊಂದು ಪಾಪಸ್ಕಳಿ ಅಂತ ಬೆಳೆದು ಬಿಡುತ್ತೆ ಒಂದು ಯಾವುದೋ. ಹಾಗಾಗಿ ಅರೇಬಿಯನ್ ಸಮುದ್ರ, ಥಾರ್ ಮರುಭೂಮಿ, ಗೋಬಿ ಮರುಭೂಮಿ ಇಲ್ಲಿ ಕಂಡುಬರ್ತವೆ. ಅದರಲ್ಲಿ ಇಂಪಾರ್ಟೆಂಟ್ ದ್ವೀಪಕಲ್ಪಗಳು ಅಂತ ಬಂದಾಗ ನೋಡಿ, ಕುಮಟ್ಕ ದ್ವೀಪಕಲ್ಪ, ಮಲಯ, ಕೊರಿಯಾ ಮತ್ತು ಅದ್ರ ಜೊತೆಗೆ ಭಾರತೀಯ, ಇಂಡೋಚೀನಾ ಮತ್ತು ಅರೇಬಿಯನ್ ದ್ವೀಪಗಳು ಅಂತ ಕರ್ಕೊಳ್ತೀವಿ ಒಂದು. ಓಕೆನಾ. ಈಗ ನೆಕ್ಸ್ಟ್ ಇದರಲ್ಲಿ ಅಂತ ಬಂದಾಗ ನೀವು ಭಾಳ ಸಣ್ಣ ಟ್ರಿಕ್ಸ್ ಇದೆ ಇಲ್ಲಿ. ಏನೇನಬೇಕಂದ್ರೆ ದ್ವೀಪಕಲ್ಪ ಎಂದರೆ 3 ಕಡೆ ನೀರು, 1 ಕಡೆ ಭೂಮಿ, ಸಮುದ್ರ ಚಾಚಿದ ಬೆರಳಿನಂತೆ ಊಹಿಸ್ಕೊಳ್ಳಿ. ಹಾಗಾಗಿ ನೀವೇನು ಮಾಡ್ಕೋಬೇಕು, ದ್ವೀಪಕಲ್ಪಗಳು ಅಂತ ದ್ವೀಪಕಲ್ಪಗಳು ಅಂತ. ಈಗ ಸಾಗರದ ಮುತ್ತುಗಳ ಬಗ್ಗೆ ನೋಡ್ರಿ, ಇವೆಲ್ಲ ಕಗ್ಗತ್ತಲೆಯ ಖಂಡದಲ್ಲಿ ಹೊಳೆಯುವ ನಕ್ಷತ್ರದಂತೆ ಹೊಳೆಯುವ ನಕ್ಷತ್ರಗಳಂತೆ ನಾವು ಕಾಣ್ತಾ ಇದ್ದೀವಿ. ಹಾಗಾದರೆ ಒಂದೊಂದೇ ವಿಷಯವನ್ನು ನೋಡ್ತಾ ಹೋಗೋಣ. ಇವನ್ನು ನಾವು ಏನು ಕರ್ಕೊಳ್ತೀವಿ ಅಂದರೆ ಸಾಗರದ ಮುತ್ತುಗಳು ಮತ್ತು ಏಷ್ಯಾದ ಪ್ರಮುಖ ದ್ವೀಪಗಳು, ಐಸ್ಲ್ಯಾಂಡ್ಸ್ ಅಂತ ಕರ್ಕೊಳ್ತೀವಿ. ಅದರಲ್ಲಿ ಯಾವ ಅಂತ ಬಂದಾಗ ಪ್ರಮುಖವಾಗಿ ಉತ್ತರದ ಜಪಾನ್ ಕಡೆ ಕಂಡುಬರುವ ಕುರಿಲ್ ಇದೆ, ಒನ್ಸು ಇದೆ ನೋಡಿ, ಹೊಕೆಡೋ ಇದೆ, ಸಕಾಲಿನ್ ಇದೆ, ತೈವಾನ್ ಇದೆ, ಬೋನಿಯೋ ಇದೆ ಮತ್ತು ಅದ್ರ ಜೊತೆಗೆ ಫಿಲಿಪೈನ್ಸ್ ಇದೆ. ಇವು ಪೂರ್ವ ಏಷ್ಯಲ್ಲಿ ಕಂಡುಬರ್ತಕ್ಕಂಥವು. ನ್ಯೂಗಿನಿಯಾ ಇದೆ, ನ್ಯೂಗಿನಿಯಾ ಇದೆ, ಫಿಲಿಪೈನ್ಸ್ ಇದೆ, ಸಿಲಿಬಿಸ್ ಇದೆ, ಬೋನಿಯೋ ಅಂತ ಇದೆ, ಸುಮಾತ್ರಾ ಅಂತ ಇದೆ, ತೈವಾನ್ ಇದೆ. ಮತ್ತು ದಕ್ಷಿಣದಲ್ಲಿ ಕಂಡುಬರ್ತಕ್ಕಂಥ ಯಾವ ಅಂತ ಬಂದಾಗ ದಕ್ಷಿಣದಲ್ಲಿ ಕಂಡುಬರುವವು ಬಹ್ರೈನ್ ಇದೆ, ಶ್ರೀಲಂಕಾ ಇದೆ, ಸಪ್ರೇಸ್ ಇದೆ ನೋಡಿ. ಇವೆಲ್ಲ ನಮ್ಗೆ ಇಂಪಾರ್ಟೆಂಟ್ ಆಗ್ತಾ ಹೋಗ್ತವೆ. ಹಾಗಾದರೆ ನೋಡಿ ಎಷ್ಟು ಅದ್ಭುತವಾದ ಚಿತ್ರಗಳು ನಿಮಗೆ ಎಲ್ಲ ತುಂಬ ಕಥೆಯನ್ನು ಹೇಳ್ತವೆ. ಹಾಗಾದರೆ ನೋಡಿ, ಇನ್ನೂ ಸಣ್ಣ ಸ್ಕಿಲ್ ಇದೆ. ಈ ದ್ವೀಪಗಳನ್ನು ಕತ್ತಲೆಯ ಸಾಗರದಲ್ಲಿ ಮಿನುಗುವ ನಿಯಾನ್ ಮುತ್ತುಗಳು ಅಂತ ನೆನ್ಪಿಟ್ಕೊಳ್ರಿ. ಅದೇ ಥರ ಇವನ್ನ ನಾವು ನೋಡ್ತಾ ಇದ್ದೀವಿ ಅಂತ ನೆನ್ಪಿಟ್ಕೊಳ್ತಾ ಹೋಗಿ. ಓಕೆನಾ. ಈಗ ಬನ್ನಿ ವಿಷಯಕ್ಕೆ ಹೋಗೋಣ. ಮುಂದಿನ ವಿಷಯ ಯಾವುದಂತ ಬಂದಾಗ ಶಿಖರಗಳನ್ನು ಮತ್ತು ಪ್ರಸ್ಥಭೂಮಿಗಳನ್ನು ಯಾವ ಥರ ನೆನ್ಪಿಟ್ಕೋಬೇಕು ಅಂತ ನೋಡಿ. ಶಿಖರಗಳು ಮತ್ತು ಪ್ರಸ್ಥಭೂಮಿಗಳ ಜಾಲವನ್ನು ನೆನ್ಪಿಟ್ಕೊಳ್ತೀವಿ. ಮೌಂಟೇನ್ ಆ್ಯಂಡ್ ಪ್ಲಾಟ್ಯೂಸ್ ಅಂತ ಕರ್ಕೊಳ್ತೀವಿ. ಈಗ ಒಂದೊಂದು ಶಿಖರ ಒಂದೊಂದು ಕಥೆ ಹೇಳುತ್ತೆ ನೋಡಿರಿ. ಅದರಲ್ಲಿ ಇಂಪಾರ್ಟೆಂಟ್ ಶಿಖರ ಅಂತ ಬಂದಾಗ ನೋಡಿ, ಈಗ ಅನಾಟೋನಿಯಾ ಮತ್ತು ಅರೇಬಿಯಾ. ಇರಾನಲ್ಲಿ ಕಂಡುಬರ್ತಕ್ಕಂಥ ಯಾವ ಅಂತ ಬಂದಾಗ ಅನಾಟೋನಿಯಾದಲ್ಲಿ ಎಲ್ಬ್ರೂಜ್ ಇದೆ, ಪಾಂಟಿಶ್ ಇದೆ, ತಾರಸ್ ಇದೆ, ಯೂರಲ್ಸ್ ಇದೆ. ಇವು ಎಲ್ಲಿ ಕಂಡುಬರ್ತವೆ ಅಂತ ಇವು ಇರಾನು, ಅನಟೋಲಿಯಾ ಮತ್ತು ಅರೇಬಿಯಲ್ಲಿ ಕಂಡುಬರ್ತವೆ. ಇನ್ನು ಟಿಬೇಟಲ್ಲಿ ಕಂಡುಬರ್ತಕ್ಕವು ಹಿಂದೂಕುಷು, ಕಾರಕೋರಮು, ಹಿಮಾಲಯ ಅಂತ ಕರ್ತವೆ. ಇನ್ನು ನೆಕ್ಸ್ಟ್ ಇವೆಲ್ಲ ಟಿಬೇಟಲ್ಲಿ ಕಂಡುಬರ್ತವೆ. ಹಿಮಾಲಯ ಸಹಿತ ಕಂಡುಬರೋದು ಟಿಬೇಟಲ್ಲಿನೇ. ಓಕೆನಾ. ಇನ್ನು ಸುಲೈಮಾನ್ ಅಂತ ಇದೆ, ಇದು ಥಾರಿಮಲ್ಲಿ ಕಂಡುಬರ್ತಕ್ಕಂಥ ಸುಲೈಮಾನ್ ಪರ್ವತ. ಆಮೇಲೆ ನೆಕ್ಸ್ಟ್ ಬರುವಂಥ ಯಾವುದಂತ ಬಂದಾಗ ಇನ್ನು ಮಂಗೋಲಿಯಲ್ಲಿ ಕಂಡುಬರೋದು ಕುನ್ಸೂನು, ತಿನ್ಶಾನು, ಅಲ್ಡಾಯಿ. ಇವು ಎಲ್ಲಿ ಕಂಡುಬರ್ತವೆ, ಇವು ಇಂಪಾರ್ಟೆಂಟಾಗಿ. ಇನ್ನು ಯುನಾನಲ್ಲಿ ಕಂಡುಬರ್ತಕ್ಕಂಥವು ಅಲ್ಡಾಯಿ ನೋಡಿ. ಏನು ಇಂಪಾರ್ಟೆಂಟ್ ಬರ್ತಕ್ಕಂಥದ್ದು ಇಂಪಾರ್ಟೆಂಟ್ ಯಾವುದಂತ ಬಂದಾಗ ಸ್ವಲ್ಪ ಜೂಮ್ ಮಾಡ್ಕೊಂಬಿಡೋಣ, ಅಕ್ಷರ ಕ್ಲೀನಾಗಿ ನೋಡ್ಕೊಂಬಿಡೋಣ, ಯಾಕೆ ಅವಸರ ಮಾಡೋದು ಬೇಡ. ನೋಡಿ, ಇವು ಯಾಬ್ಲೋನೋ ಓಯ್ ಅಂತ ಬರುತ್ತೆ, ಇನ್ನೊಂದು ಸ್ಟ್ಯಾನೋ ಓಯ್ ಅಂತ ಬರುತ್ತೆ. ಓಕೆ. ನೀವು ಎಲ್ಲಿ ಕಂಡುಬರ್ತವೆ ನಮಗೆ ಯುನಾನಲ್ಲಿ ಕಂಡುಬರ್ತಕ್ಕಂಥ. ಹಾಗಾಗಿ ನೋಡಿ ಇಂಪಾರ್ಟೆಂಟಾಗಿ ನಾವು ಈಜಿಗಳಾಗಿ ನೆನ್ಪಿಟ್ಕೊಂಡು ಹೋದ್ವಿ. ಇನ್ನು ಏಷ್ಯಾದ ಪ್ರಮುಖ ನದಿಗಳು ಮತ್ತು ಅವುಗಳ ಹರಿವುಗಳ ಬಗ್ಗೆ ನೋಡೋಣ. ಏಷ್ಯಾದ ಪ್ರಮುಖ ಇತರ ನದಿಗಳು ಮತ್ತು ಅವುಗಳ ಹರಿವುಗಳ ಬಗ್ಗೆ ನೋಡ್ತಾ ಹೋಗೋಣ. ಏನೇನು ಹೇಳ್ತವೆ ಅಂತ ಬಂದಾಗ ಪ್ರಮುಖವಾಗಿ ವಿಷಯ ನೋಡೋಣ. ಇಲ್ಲಿ ಪಶ್ಚಿಮದ ಕಡೆ ಹರಿಯುವಂಥ ನದಿಗಳು, ವೆಸ್ಟ್ ಕಡೆ ಹರಿತವೆ. ಯಾವಂತ ಬಂದಾಗ ಯೂಪ್ರಟಿಸು, ಟೈಗ್ರೀಸು, ಇವು ಪಶ್ಚಿಮ ಕಡೆ ಹರಿತವೆ. ನೆಕ್ಸ್ಟ್ ಆಮೇಲೆ ದಕ್ಷಿಣ ಪೂರ್ವಕ್ಕೆ ಹರಿತಕ್ಕಂಥ ನದಿಗಳ ಬಗ್ಗೆ ನೋಡ್ತಾ ಹೋಗೋಣ. ದಕ್ಷಿಣ ಪೂರ್ವ ಕಡೆ ಹರಿವು ಬ್ರಹ್ಮಪುತ್ರ, ಸಿಕಿಯಾಂಗು, ಇರಾವದಿ, ಇವು ಮತ್ತು ಇನ್ನೊಂದು ಯಾವುದಂತ ಬಂದಾಗ ನೋಡಿ ಸಾಲಿನ್ ಅಂತ ಏನಿದೆ, ಸಾಲಿನ್ ಇದು ನದಿ. ಇನ್ನು ನೆಕ್ಸ್ಟು ಇಂಪಾರ್ಟೆಂಟ್ ಅಂತ ಬಂದಾಗ ಉತ್ತರ ಶೀತವಲಯದ ಕಡೆ ಹರಿತಕ್ಕಂಥ ನದಿಗಳು ಅಂತ ನೋಡ್ತಾ ಹೋಗೋಣ. ಇವು ಅಮೂರು, ಲೇನಾ, ಯುನೆಸ್ಸಿ ಮತ್ತು ಅದ್ರ ಜೊತೆಗೆ ಇನ್ನೊಂದು ಯಾವುದಂತ ಬಂದಾಗ ಓಬ್ ಅನ್ನೋದು ಇವು ಹರಿತವೆ. ಹಾಗಾದರೆ ನೋಡಿ, ನದಿಗಳನ್ನು ಕೇವಲ ಹೆಸರುಗಳಾಗಿ ಓದದೆ ಅವು ಹರಿಯುವ ದಿಕ್ಕಿನ ಆಧಾರದ ಮೇಲೆ ನೀಲಿ ರೇಖೆಗಳಾಗಿ ಊಹಿಸ್ಕೊಳ್ಬೇಕಾಗತ್ತೆ. ತುಂಬ ಈಸಿಯಾಗಿ ನಮಗೆ ನೆನಪುಳಿತೈತಿ. ಈಗ ಬರ್ರಿ ಪ್ರಮುಖ ನಗರಗಳು ಮತ್ತು ಅವುಗಳ ಒಂದು ಸಿಟೀಸ್ ನೆಟ್ವರ್ಕ್ಗಳನ್ನು ನಾವು ಈಸಿಯಾಗಿ ನೋಡ್ಕೊಂಬೋಣ. ಯಾವ್ಯಾವ ನೆಟ್ವರ್ಕ್ ಎಲ್ಲೆಲ್ಲಿದ್ದಾವೆ ಅಂತ ನೋಡ್ತಾ ಹೋಗೋಣ. ಹಾಗಾದರೆ ಎಲ್ಲೆಲ್ಲಿ ನೆಟ್ವರ್ಕ್ಗಳು ಬರ್ತವೆ ಅಂತ ನೋಡಿದರೆ ಇವು ಪ್ರಮುಖವಾಗಿ ಒಂದೊಂದೇ ನೆಟ್ವರ್ಕ್ಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಯಾವ ನೆಟ್ವರ್ಕ್ ಅಂತ ಬಂದಾಗ ನೋಡಿ, ಇಲ್ಲಿಂದ ನಾವು ಒಂದೊಂದು ಕಡೆಯಿಂದ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಓಕೆನಾ. ಸಿಟೀಸ್ ನೆಟ್ವರ್ಕ್ಗಳನ್ನು ಒಂದೊಂದೇ ನೋಡ್ತಾ ಹೋಗೋಣ ನಾವು ಪ್ರಮುಖವಾಗಿ. ಬನ್ನಿ ವಿಷಯಕ್ಕೆ ಹೋಗೋಣ. ಇಲ್ಲಿ ಅಡೇನ್ ಅಂತ ಇದೆ, ಕರಾಚಿ. ಹಿಂಗೆ ನೋಡಿ, ಅಡೇನಿಂದ ಹಿಡಿದು ಕರಾಚಿ ಬರ್ತೀವಿ, ಕರಾಚಿಯಿಂದ ಹಿಡಿದು ನೆಕ್ಸ್ಟು ನವದೆಹಲಿಗೆ ಬರ್ತೀವಿ, ನವದೆಹಲಿಯಿಂದ ಮುಂಬೈ ಬರ್ತೀವಿ, ಆಮೇಲೆ ಕೋಲ್ಕತ್ತಾ ಬರ್ತೀವಿ, ಆಮೇಲೆ ಚೀನಾದ ಯಾಂಗೂನಿಗೆ ಹೋಗ್ತೀವಿ, ಮತ್ತು ಬರ್ಮಾದ ರಂಗೂನಿಗೆ ಹೋಗ್ತೀವಿ, ಥೈಲ್ಯಾಂಡ್ಗೆ ಹೋಗ್ತೀವಿ, ಥೈಲ್ಯಾಂಡ್. ಆಮೇಲೆ ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ನೋಡಿ ಬ್ಯಾಂಕಾಕು, ಆಮೇಲೆ ರಂಗೂನು ಮತ್ತು ಬ್ಯಾಂಕಾಕ್ ಹೋಗ್ತೀವಿ. ಆಮೇಲೆ ನೆಕ್ಸ್ಟು ಕೋಲಾಲಂಪುರಕ್ಕೆ ಹೋಗ್ತೀವಿ. ಆಮೇಲೆ ನೆಕ್ಸ್ಟು ಕೋಲಾಲಂಪುರ ಆದಮೇಲೆ ನೆಕ್ಸ್ಟ್ ಯಾವುದಂತ ಬಂದಾಗ ನೆಕ್ಸ್ಟ್ ಇಂಪಾರ್ಟೆಂಟ್ ಅಂತ ಬಂದಾಗ ನೋಡಿ, ಇಲ್ಲಿ ಎಲ್ಲೋ ಲೈನ್ ಏನಿದೆ ಕೋಲಾಲಂಪುರ ತಿಳಿಸ್ತಕ್ಕಂಥದ್ದು. ಆಮೇಲೆ ಮತ್ತೆ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಬಂದಾಗ ಒಂದೊಂದು ವಿಷಯಕ್ಕೆ ನೋಡ್ತಾ ಹೋಗೋಣ ನಾವು. ಆಮೇಲೆ ಇಲ್ಲಿ ಒಂದೊಂದೇ ವಿಷಯ ನೋಡ್ಕೊಂಡು ಆಮೇಲೆ ನಾವು ಇಲ್ಲಿ ಹೋಗ್ತೀವಿ ಅಂದರೆ ಮನಿಲಾ ಹೋಗ್ತೀವಿ, ಆಮೇಲೆ ನೆಕ್ಸ್ಟ್ ಗುವಾಂಗ್ ಅಂತ ಕ್ಯಾಂಟೀನ್ಗೆ ಹೋಗ್ತೀವಿ, ಹಾಂಗ್ಕಾಂಗ್ ಹೋಗ್ತೀವಿ, ಶಾಂಘೈ ಹೋಗ್ತೀವಿ, ಆಮೇಲೆ ಅದ್ರ ಜೊತೆಗೆ
ಟೋಕಿಯೋಗೆ ಹೋಗ್ತೀವಿ ನಾವು. ಹಾಗಾಗಿ ಈ ಥರ ನಮ್ಮ ಏಷ್ಯಾ ಖಂಡದ ಅಂದರೆ ಪ್ರಮುಖ ಈ ಒಂದು ಇಂಪಾರ್ಟೆಂಟ್ ಸಿಟೀಸ್ ಆ್ಯಂಡ್ ನೆಟ್ವರ್ಕ್ಸ್ ಇವು ಏಷ್ಯಾ ಖಂಡದಲ್ಲಿ ಕಂಡುಬರುವಂಥ ಈ ಇಂಪಾರ್ಟೆಂಟ್ ಸಿಟೀಸ್ ನೆಟ್ವರ್ಕ್ಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾದರೆ ನೆಕ್ಸ್ಟು ಅಂತಿಮ ಸ್ಮರಣೆ ಪಟ್ಟಿ ನಿಮಗೆ ಏನೇನು ನೆನಪಾಯಿತು ಅಂತ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ನೋಡಿ. ಈ ಏನನ್ನು ಓದ್ಕೊಂಡ್ರಿ ಅಂತ. ಹಾಗಾದ್ರೆ ಗಡಿಯಾರ ನೋಡಿದರೆ ಏನು ನೆನಪಾಯ್ತು ನಿಮಗೆ? ಬೈಕಲ್ ಸರೋವರ ನೆನಪಾಯ್ತಾ? ಎಸ್. ಇನ್ನು ಕ್ಯಾಸ್ಪಿಯನ್ ಸಮುದ್ರ ನೋಡಿದ್ರೆ ಗೊತ್ತಾಯ್ತಲ್ಲ ನಿಮಗೆ, ಸುತ್ತಲೂ ಭೂಮಿ ಇದ್ದು ಮಧ್ಯಕ್ಕೆ ನೀರಿಂದ ಲಾಕ್ ಆಗಿರುವಂಥದ್ದು ಯಾವುದಂದ್ರೆ ಕ್ಯಾಸ್ಪಿಯನ್ ಸಮುದ್ರ ಗೊತ್ತಾಯ್ತಾ ನಿಮಗೆ. ಈ ನೆಕ್ಸ್ಟು ಈ ನೀರು ನೋಡಿದ್ರೆ ನೆನಪಾಯ್ತು ನಿಮಗೆ? ಹುವಾಂಗೋ ನದಿ, ಕಣ್ಣೀರು ನದಿ ಗೊತ್ತಾಯ್ತಾ. ಇನ್ನು ಉದ್ದ ಸ್ಕೇಲ್ ನೋಡಿದ್ರೆ ನೆನಪಾಯಿತು? ಯಾಂಗಿಟ್ಸ್ ನದಿ ಅತಿ ಉದ್ದವಾದ ನೆನಪಾಯ್ತಾ. ಇನ್ನು ಮೌಸಿನ್ ರಾಮ್ ಅಂದ್ರೆ ಗೊತ್ತಾಯ್ತು ನಿಮಗೆ? ಮೌಸಿನ್ ರಾಮ್ ಅಂದರೆ ಪ್ರಪಂಚದಲ್ಲಿ ಅತ್ಯಂತ ಮಳೆ ಬೀಳುವಂಥ ಮೇಘಾಲಯಲ್ಲಿ ಕಂಡುಬರುವಂಥ ಪ್ರದೇಶ ಮೌಸಿನ್ ರಾಮು. ಇನ್ನು ಈ ಕಿರೀಟ ನೋಡಿದ್ರೆ ನೆನಪಾಯ್ತು ನಿಮಗೆ? ಏನು ನೆನಪಾಯ್ತು ಹೇಳಿ ನಿಮಗೆ? ಕಿರೀಟ ನೋಡಿದ್ರೆ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ ಶಿಖರ ನೆನಪಾಯ್ತಾ. ಛತ್ರಿ ನೋಡ್ರಿ ಏನು ನೆನಪಾಯ್ತು ನಿಮಗೆ? ಟಿಬೇಟ್ ನಿಮಗೆ ಯಾವುದೋ ಪ್ರಸ್ಥಭೂಮಿ ನೆನಪಾಯ್ತಾ. ಆಮೇಲೆ ನೆಕ್ಸ್ಟ್ ಬಂತಂದರೆ ನಿಮಗೆ ಪಾಮೀರ್ ಗ್ರಂಥಿಗಳು ನಿಮಗೆ ಗೊತ್ತಾಯ್ತಾ. ಹಾಗಾದರೆ ನೋಡಿ, ಅದ್ಭುತವಾದ ಒಂದು ಕಲ್ಪನೆಯನ್ನು ನೀವು ಮಾಡ್ಕೊಂಡ್ರಿ. ಹಾಗಾದರೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹಿತ ಶೇರ್ ಮಾಡಿ. ಥ್ಯಾಂಕ್ ಯು.